ಅಲ್ಲ ನಾನು ಕುಮಾರಸ್ವಾಮಿ ಅವರ ಪ್ರಶ್ನೆ ಕುಮಾರಸ್ವಾಮಿ ಅವರೇ ತಾವು ನೇರವಾಗಿ ಹೇಳಿ ಇಂಥ ಸಂದರ್ಭದಲ್ಲಿ ತಾವು ಪೂಜಾ ಗಾಂಧಿಯವರ ಕೈ ಹಿಡಿಬೇಕಾಗಿತ್ತು, ನೀವು ಬೆಂಬಲ ಕೊಡಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ನೀವು ಕೂಡ ಸ್ವಲ್ಪ ತಲೆಗೆ ಏರ್ಸ್ಕೊಂಡೇ ಮಾತಾಡಿದ್ರಿ ಅಂತ, ಕೋಪದಿಂದನೇ ಮಾತಾಡಿದ್ರಿ ಅಂತ, ಯಾಕೆ ಅಂತ ಯಾಕೋ ಸಿನಿಮಾದ ವಿಷಯ ಸ್ವಲ್ಪ ಅಪ್ಸೆಟ್ ಆದ್ರು ಅವರು. ಪ್ಲೀಸ್ ಓಕೆ, ಕಾರಣಾಂತರಗಳಿಂದ ಸಂಪರ್ಕ ಅವ್ರದ್ದು ಕಡಿತಗೊಂಡಿದೆ, ಮತ್ತೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಮೇಡಮ್, ವಾಟ್ಸ್ ಯುವರ್ ಒಪಿನಿಯನ್? ಮೈ ಪಾರ್ಟಿ ಹ್ಯಾಸ್ ಆಲ್ವೇಸ್ ಸಪೋರ್ಟೆಡ್ ಮೀ, ಅಣ್ಣ ಹ್ಯಾಸ್ ಸಪೋರ್ಟೆಡ್ ಮೀ, ಅಂಡ್ ನನಗೆ ಯಾರು ನಾನು ಪಕ್ಷ ಬಿಟ್ಬಿಟ್ಟು ಹೋಗುವಂತ ನನ್ನ ಅಣ್ಣ ನನಗೆ ಯಾವತ್ತೂ ಹೇಳಿಲ್ಲ. ಇನ್ನೊಂದು ಅವರು ಯಾಕೆ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂದರೆ, ನನ್ನ ಹೆಸರು ನನ್ನ ಚಿತ್ರನ ಇಟ್ಕೊಂಡು ಅವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ರು ಅಂದರೆ ಅದು ಆ ಸಂದರ್ಭದಲ್ಲಿ ಅವರು ನನಗೆ ತೊಂದರೆ ಬರಬಾರ್ದು, ನನಗೆ ಯಾವುದು ನೋವು ಬರಬಾರ್ದು ಅಂತ ಅವರು ಅಂಥ ಸಂದರ್ಭ ಹೇಳಿದ್ದಾರೆ. ಬಟ್ ಐ ಆಮ್ ಸ್ಟಿಲ್ ಇನ್ ದ ಪಾರ್ಟಿ ಆ್ಯಂಡ್ ಐ ಆಮ್ ದೇರ್ ಆ್ಯಂಡ್ ಐ ಆಮ್ ಗೋನಾ ಬಿ ದೇರ್. ಅಂದ್ರೆ ನಿಮಗೆ ಸಪೋರ್ಟ್ ಮಾಡಿದಾರೆ ಹಾಗಾದ್ರೆ? ಹೌದು, ಖಂಡಿತ ಮಾಡಿದ್ದಾರೆ. ನೀವೇನಾದ್ರು ಮಾತಾಡಿದ್ರ ಅವ್ರ ಜೊತೆಗೆ? ಹೌದು, ಮಾತಾಡಿದ್ದೀನಿ. ಏನಂದ್ರು ಅವಾಗ? ನಾನು ಇದೀನಿ ಅಲ್ವಾ ಪಾಟೀಲ್, ಇಲ್ಲಿ ಮಾತಾಡ್ತಾ ಇದ್ದೀನಿ, ಇಲ್ಲಿ ಕೂತಿದ್ದೀನಿ ಅಲ್ವಾ ನಿಮ್ಮ ಮುಂದೆ ನಾನು. ಹೌದು, ಅಲ್ಲ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ತಾವು ನನಗೆ ನನ್ನ ಮನಸ್ಸಿಗೆ, ಯಾಕೆ ಅಂದ್ರೆ ಅವರು ಮಾತಾಡಿರೋ ಮಾತಿಂದ ನನ್ನ ಮನಸ್ಸಿಗೆ ನೋವಾಗಬಾರ್ದು, ನನ್ನ ಮನಸ್ಸಿಗೆ ಏನು ಫೀಲ್ ಆಗಬಾರ್ದು. ನನ್ನ ಹೆಸರು ಈ ಥರ ನೀವು ಸ್ವಲ್ಪ ಈ ರೀತಿಯಲ್ಲಿ ಮಾತಾಡಿದ್ರೆ ಅಂದರೆ ಅಷ್ಟೇ. ಅವರು ಆ ಕಾಂಟೆಕ್ಸ್ಟಲ್ಲಿ ಹಿ ಸೆಡ್ ಲೈಕ್ ದಟ್ ಇಫ್ ಪೂಜಾ ವಾಂಟ್ ಶಿ ಕ್ಯಾನ್ ಗೋ, ಬಟ್ ನೀನು ಹೋಗು ಅಂತ ನನಗೆ ಹೇಳಿಲ್ಲ ಅವರು. ನನಗೆ ಪೋಸ್ಟ್ ಬಂದಿದೆ ಅಂದರೆ ಅದು ನನಗೆ ನಾನು ಕೆಲಸ ಮಾಡಿದ್ದೀನಿ, ಐ ಹ್ಯಾವ್ ಅರ್ನ್ಡ್ ಇಟ್, ಐ ಹ್ಯಾವ್ ಅರ್ನ್ಡ್ ಮೈ ಪೋಸ್ಟ್. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಐ ಆಮ್ ಅ JDS ವರ್ಕರ್ ಅಂಡ್ ಐ ವಿಲ್ ಬಿ ಅ JDS. ಓಕೆ ಫೈನ್. ಈಗ ಮಧು ಬಂಗಾರಪ್ಪ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ಎಲ್ಲ ಚರ್ಚೆಯನ್ನು ಕೇಳಿದ್ರೆ ನೀವು ಏನಂತೀರಿ? ಓಕೆ, ಒಂದು ದಯವಿಟ್ಟು ಐನೂರು ಮಂಜುನಾಥ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಅವರು ಸುಮ್ಮನೆ ಇದ್ರೆ ಒಳ್ಳೇದು ಅಂತಕ್ಕಂಥದ್ದು ನಾನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ತೀನಿ. ಹೇಳಿ ಸರ್. ಯಾಕೆಂದ್ರೆ ಎಲ್ಲರಿಗಿಂತ ಅವ್ರದೇ ಮಧ್ಯಸ್ಥಿಕೆ. ಯಾಕಂದ್ರೆ ಈ ಬಿಜೆಪಿ ಅವ್ರ ಚಟನೆ ಆ ರೀತಿಯನ್ನೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು. ಯಾಕೆಂದ್ರೆ ಯಾವ್ದೋ ಒಂದು ಹೆಸರನ್ನ ಯಾರೋ ಮಾಡಿದ್ರೆ ಇವ್ರು ತಗೊಂಡ್ ಪ್ರಚಾರ ತಗೊಳ್ತಕ್ಕಂಥದ್ದು. ಐನೂರು ಮಂಜುನಾಥ್ ಸರ್ ಅವರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಶಿಕಾರಿಪುರಕ್ಕೆ ಹೋದೆ, ಶಿರಾಳಕೊಪ್ಪ ಶಿಕಾರಿಪುರದ್ದು. ಇವ್ರು ಇಷ್ಟೊಂದು ಪಾದಯಾತ್ರೆ, ಮಧು ಬಂಗಾರಪ್ಪಂಗೆ ಇನ್ನೂ ಅನುಭವ ಇಲ್ಲ, ಪತ್ರಿಕಾ ಮಾಧ್ಯಮದಿಂದ ನನ್ನ ಎದುರುಗಡೆನೂ ಇದೆ, ಅದನ್ನ ಒಂದು ಕಾಪಿನೂ ಕಳಿಸ್ಕೊಡ್ತೀನಿ ನಾನು. ಅವ್ರ ಅಪ್ಪವರು ಹೋರಾಟ ಮಾಡಿರೋದಂತೆ, ಅಂದ್ರೆ ನಮ್ಮಪ್ಪವರು ಮತ್ತೆ ಕುಮಾರಸ್ವಾಮಿ ಅವ್ರ ಅಪ್ಪವರು, ಇವ್ರು ಯಾರು ಹೋರಾಟ ಮಾಡಿಲ್ಲ ಅಂತಕ್ಕಂಥದ್ದು. ಚುನಾವಣೆಯಲ್ಲಿ ಸೋತಿರ್ಬೋದು, ಆದ್ರೆ ಯಡಿಯೂರಪ್ಪ ಅವ್ರು 30 ವರ್ಷದ ಹಿಂದೆ ಪಾದಯಾತ್ರೆ ಮಾಡಿದ್ರಲ್ಲ, ಏನು ಮಲಗಿದ್ರಂತ, ಅವಾಗ ಐನೂರು ಮಂಜುನಾಥ್ ಅವ್ರು ಕೇಳ್ಬಾರ್ದಾಗಿತ್ತಂತ ಅವ್ರಿಗೆ. ಒಂದು ಅವರಿಂದ ರಿಯಾಕ್ಷನ್ ಬೇಡ ನನಗೆ, ರಿಯಾಕ್ಷನ್ ಬೇಡ. ದಂಡುಪಾಳ್ಯ ಒಂದು ಕನ್ಕ್ಲೂಡ್ ಮಾಡ್ಬಿಡ್ತೀನಿ ರಂಗನಾಥ್ ಅವರೇ ಮತ್ತೆ ಗೌರೀಶ್ ಅವರೇ. ದಂಡುಪಾಳ್ಯ ರೀಲಲ್ಲಿ ಮಾತ್ರ ನಾವೆಲ್ಲರೂ ಮಾಡಿದ್ದಾರೆ ಅಂತಕ್ಕಂಥದ್ದು ಪೂಜಾ ಗಾಂಧಿ ಅವರ ಹೊರತು ರಿಯಲ್ ಆಗಿ ದಂಡುಪಾಳ್ಯದವ್ರು ಸಾಕಷ್ಟು ಜನರು ಶಿವಮೊಗ್ಗದಲ್ಲಿ ಇದ್ದಾರೆ. ಅವ್ರಿನ್ನೂ ಆ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಇದ್ದಾರೆ. ಯಾಕೆಂತ ಹೇಳಿದ್ರೆ ದಂಡುಪಾಳ್ಯನೇ ರೀಲ್ ಇರೋದನ್ನೇ ಇವ್ರು ರಿಯಲ್ ಆಗಿ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸಂಶಯ ಇಲ್ಲದೆ ಇರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ನಾನು ನೇರವಾಗಿ ಹೇಳ್ತೀನಿ. ನನಗೆ ನಿಜವಾಗ್ಲೂ ಒಂದು ರೀತಿಯಲ್ಲಿ, ಯಾಕಂದ್ರೆ ಯತ್ನಾಳ್ ಸಾಹೇಬರು ಹೇಳಿದ್ರು, ಅವರು ಐನೂರು ಅವರಿಗೆ ಏನೋ ಒಂದು ಪದವನ್ನ ಉಪಯೋಗಿಸ್ತಕ್ಕಂಥದ್ದು, ಅದನ್ನ ನಾನು ಕ್ಷಮೆನೂ ಕೇಳ್ತೀನಿ ಅಂತಕ್ಕಂಥದ್ದು, ಅದು ಏನು ತಪ್ಪೇನಿಲ್ಲ. ಆದ್ರೆ ಐನೂರು ಮಂಜುನಾಥ್ ಅವ್ರು ಮಾತಾಡ್ಬೇಕಾದ್ರೆ ನನಗೆ ಬಹಳ ಹಕ್ಕಿದೆ ಅಂತ ಹೇಳಿ, ದಯವಿಟ್ಟು ನಿಮ್ಮ ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆನೂ ಸ್ವಲ್ಪ ಅನಲಿಸ್ ಮಾಡಿ, ನಮ್ಮಪ್ಪನ ಬಗ್ಗೆ ಮಾತಾಡ್ತಕ್ಕಂತ ಅವಶ್ಯಕತೆ ನಿಮಗಿಲ್ಲ. ಅವತ್ತು ಮಾತಾಡಿದ್ರಿ, ಅವ್ರು ಇನ್ನೂ ನಿರಪರಾಧಿ ಇದ್ದಾಗ. ನಿಮ್ಮ ತಂದೆ ಬಗ್ಗೆ ಮಾತನಾಡಿಲ್ಲ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಮಾತನಾಡಿದ್ದೇನೆ. ನಾನು ನಿಮಗೆ ಪ್ರಶ್ನೆ ಕೇಳಿದ್ದೇನೆ, ಆ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲ, ನೀವು ಡೆಂಟಲ್ ಕಾಲೇಜ್ ಇದನ್ನೆಲ್ಲದನ್ನು ಹೇಳಿ, ಕೊನೆಗೆ ನಿಮ್ಮ ಡೆಂಟಲ್ ಕಾಲೇಜಿನ ಜಾಗ ಹೇಗೆ ಬಂತು ಅಂತ ಹೇಳಿ. ಆಯ್ತು, ನಾನೊಂದು 2-3 ಪ್ರಶ್ನೆ ಕೇಳಿದೆ, ಪತ್ರಿಕೆಯಲ್ಲಿ ಬಂದಿದೆ, ಅದಕ್ಕೂ ಉತ್ತರ ಕೊಡಿ. ಬಾಯಿ ಮುಚ್ಕೊಂಡಿರಿ, ಆ ಪತ್ರಿಕೆ ನಾನು ಕಳ್ಸ್ಕೊಡ್ತೀನಿ. ನೀವು ದಯವಿಟ್ಟು ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ದಯವಿಟ್ಟು ನಾವೆಲ್ಲ ಚಿಕ್ಕವರು, ಬಾಯಿ ಮುಚ್ಕೊಂಡಿರ್ಬೇಕಾದ್ರೆ ನಿಮ್ಮ ಭಾಷಣ ಹಂಗೆ ಇರ್ಬೇಕು, ಮುಚ್ಕೋತಾರೆ. ಅಲ್ಲ ಬಿಜೆಪಿ ಒಳಗೆ ಮಾತ್ರ ಇಲ್ಲ ಬಂಗಾರಪ್ಪನವರೇ, ಎಲ್ಲ ಆಡಳಿತ ಪಕ್ಷದಲ್ಲಿ ಮಾತ್ರ ಇಲ್ಲ, ತಾವು ಇದ್ಕಂತ ಎಲ್ಲ ಅಸೆಟ್ ಕೂಡ ಅವತ್ತು ಅದೇ ಆಪಾದನೆಗೆ ಒಳಗಾಗಿತ್ತು. ಬಂಗಾರಪ್ಪನವ್ರ ಮೇಲೆ ಅದೇ ಒಳಗಿತ್ತು. ತಾವೇನ್ ಬೇಕಾದ್ರೆ ಕೇಳ್ಬೇಕು ಕುತ್ಕೊಂಡು. ಬಂಗಾರಪ್ಪನವ್ರ ಮೇಲೆ ಏನೇನಿತ್ತು, ತಾವು ಮೊನ್ನೆ ಮಾಡಿದಂತ ಶರಾವತಿ ಡೆಂಟಲ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಹೇಳಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ನಾನು. ಏನ್ ಕೋರ್ಟ್ ರೀ ಮಾಡಿ ಹಂಗಾರೆ ಎಲ್ಲವೂ ಕೋರ್ಟ್ ಅಲ್ಲಿ ಇದಾವೆ, ಬಾಕಿ ಬಗ್ಗೆ ಏನ್ ಮಾತಾಡ್ತಾರೆ? ಕೋರ್ಟ್ ಇರತಕ್ಕಂತ ಯಾವುದೇ ವಿಷಯ ಬಗ್ಗೆ ಮಾತಾಡಬೇಡಿ. ಅಲ್ಲಿ 100 ಎಕರೆ ಕಾಗೋಡು ತಿಮ್ಮಪ್ಪ ಇದ್ರು, ಸ್ವಾಮಿರಾವ್ ಇದ್ರು, ಅವರೆಲ್ಲರೂ ಹೊರಗಾಕಿ ಆಸ್ತಿ ಒಳಗಾಕಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳೋಣ? ಅಲ್ಲಿ ಡೆಂಟಲ್ ವಿದ್ಯಾರ್ಥಿಗಳ ಬಗ್ಗೆ ಏನ್ ಹೇಳೋಣ?
ಅಲ್ಲಿ ಫೀಸ್ ತಗೋತೀರಾ ಮೆಗನ್ ಹಾಸ್ಪಿಟಲ್ಗೆ ಅವ್ರು 36,000 ಕಟ್ಟಬೇಕು ಅಂತಲ್ಲ, ಅದಕ್ಕೆ ಏನ್ ಹೇಳೋಣ? ಏನ್ ಹೇಳಿದ್ರು ಹೇಳಿ ನೀವು. ತಮಗೆ ಯಾವ ಚಟ ಇದೆಯೋ? ತಮಗೆ ಯಾವ ಚಟ ಇದೆ ಅಂತ ಗೊತ್ತಾಗ್ಲಿಲ್ಲ. ನೀವು ಮಾತಾಡೋ ಚಟ ಇದೆ. ತಮಗೆ ಯಾವ್ದಾದ್ರು ಕೆಟಗರಿ ಇರ್ಲಿ ಅದನ್ನ ಜನರು ತೀರ್ಮಾನ ಮಾಡ್ತಾರೆ, ತಗೊಳ್ಳಿ. ಏನೋ ತೀರ್ಮಾನ ಮಾಡ್ತಾರೆ. ನೀವು ಬಾಕಿ ಹೇಳೋದಿಲ್ಲ, ಮತ್ತೆ ಇನ್ಯಾರು ತೀರ್ಮಾನ ಮಾಡ್ತಾರೆ? ನೀವು ತೀರ್ಮಾನ ಮಾಡ್ತೀರಾ? ಅದನ್ನೇ ನಾನು ಹೇಳ್ತಾ ಇರೋದು. ನಿಮ್ ಬಗ್ಗೆ ಒಂದು ಮಾತು ನೋಡಿ, ನೀವೇ ನಮ್ಮ ತಂದೆಯವ್ರ ಬಗ್ಗೆ ಮಾತಾಡಿ. ನಿಮ್ಮ ತಂದೆಯವ್ರ ಬಗ್ಗೆ ಒಬ್ಬ ನೀವು ಭ್ರಷ್ಟಾಚಾರದ ಬಗ್ಗೆ ನೀವು ಮಾತಾಡಕ್ಕಾಗೋದಿಲ್ಲ. ತಂದೆಯವ್ರ ಬಗ್ಗೆ ಹೇಳಿ. ನಿಮ್ಮ ಬಂಡವಾಳವೇ ನಿಮ್ಮ ತಂದೆಯವರು. ಮಧು ಅಂದ್ರೆ ಮಧು ಬಂಗಾರಪ್ಪ ಅಂತ ಇಟ್ಕೊಂಡು ಬರ್ಬೇಕು ಹೊರತು ಮಧು ಯಾರು ಗೊತ್ತಿಲ್ಲ. ತಮ್ಮ ಬಂಡವಾಳನೇ ಬಂಗಾರಪ್ಪನವರು. ಅದ್ರ ಬಗ್ಗೆ ಗೌರವ ಇದೆ ನನಗೆ. ಅದ್ರ ಬಗ್ಗೆ ಗೌರವ. ಬಂಗಾರಪ್ಪನವ್ರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಾಗ ಅದರ ಫಲಾನುಭವಿ ನೀವು ಮಾತಾಡಬಾರ್ದು. ನೀವು ಫಲಾನುಭವಿ, ಹಾಗಾಗಿ ನೀವು ಮಾತಾಡಬಾರ್ದು. ಇರ್ಬೋದು. ನೀವು ಯಾರು ಯಾವ ಇಂಡಸ್ಟ್ರಿನ ಮುಳುಗ್ತಿದ್ರಿ? ಭದ್ರಾ ಲೇಬರ್ ಯೂನಿಯನ್, ಟ್ರೇಡ್ ಯೂನಿಯನ್ ಹೋರಾಟಗಳಿಗೆ ಕೆಲವು ಇಂಡಸ್ಟ್ರಿ ಮುಚ್ತವೆ. KSRTC ಹೋರಾಟ ನಡೀತದೆ. ಹೋರಾಟ ತಪ್ಪು ಅಂತೀರಾ? ಕಾರ್ಮಿಕ ರಂಗದಲ್ಲಿದ್ದಾಗ ಕಾರ್ಮಿಕರು ಹೋರಾಟ ಮಾಡಬೇಕಾದ್ರೆ ಫ್ಯಾಕ್ಟರಿ ಮುಚ್ತವೆ, ಬೆಳಿತವೆ. ಆ ಕ್ಷೇತ್ರವನ್ನು ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಕಾರ್ಮಿಕ ಕ್ಷೇತ್ರ ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ಚರ್ಚೆಗೆ ನೀವು ಅರ್ಹರ ಅಲ್ಲ. ನೀವು ನಾನು ಹೇಳ್ತಾ ಇದ್ದೀನಿ, ಈ ಚರ್ಚೆಗೆ ಅರ್ಹರಲ್ಲ. ನೀವು ಇಂಡಸ್ಟ್ರಿಗೆ ಗೌರವ ಕೊಡ್ತಕ್ಕಂತ ಒಂದು ಗೌರವಿತ ಮನುಷ್ಯರು ಅಲ್ಲ ನೀವು. ಹೌದಪ್ಪ, ಇನ್ನೊಂದು ಹೇಳ್ತೀನಿ, ಅತ್ಯಂತ ಗೌರವಿತ ಮನುಷ್ಯರು. ನೀವು ಎಷ್ಟು ಸಭ್ಯರು, ಗೌರವಿತರು ಅನ್ನೋದನ್ನ ಸನ್ಮಾನ್ಯ ನಿಮ್ಮ ತಂದೆ ಬಗ್ಗೆ ನಾವು ಗೌರವ ಇಟ್ಕೊಂಡು ನೀವು ಆ ಪಾಪ ಆತ್ಮ ಕೆಳಗಿದ್ದ ಹೊಡೆದಾಡ ಅನಾಗರಿಕತೆಯಿಂದಲೇ ಗೊತ್ತಾಗಿದೆ ತಾವೆಷ್ಟು ಸಭ್ಯಸ್ಥರು. ನಿಮಗೆ ತಂದೆಯ ಶವ ಅಲ್ಲಿದ್ದಾಗ ಹೊಡೆದಾಡಿದ ರೀತಿ ನಿಮ್ಗೆ ಗೊತ್ತಾಗಿದೆ. ತಾವೆಷ್ಟು ಸಭ್ಯಸ್ಥರು, ಎಷ್ಟು ಗೌರವತರು, ಮಾತಾಡಕ್ಕೆ ಅರ್ಹತೆ ಇದೆ. ಅಬ್ಬಾ, ನಿಮ್ಮನ್ನು ನೋಡಿದ್ದಾರೆ, ಇಡೀ ರಾಜ್ಯದ ಜನ ನೋಡಿದ್ದಾರೆ. ಹೌದು, ನೋಡಿದ್ದಾರೆ. ಇನ್ನು ಮುಂದೆ ನೋಡ್ತಾರೆ. ನೀವು ನೋಡ್ತಾ ಕೂತ್ಕೊಳ್ಳಿ. ಅದನ್ನ ಭಜನೆ ಹೊಡ್ಕೊಂಡು ನೀವು ಇದ್ರಲ್ಲೇ ಶಿವಮೊಗ್ಗದಲ್ಲೇ ನೋಡ್ತೀರಾ. ಜನರು ನೋಡಿ ನಿಮಗೆ ತಲೆ ಕೆಟ್ಟಿರೋದು. ನೀವೆಲ್ಲಿ ನೋಡ್ತೀರಾ ಅಂತ ನಾನು ನೋಡ್ತೀನಲ್ಲ. ನೀವ್ ಯಾವ ಕ್ಷೇತ್ರದಲ್ಲಿ ಅದೇ ಕ್ಷೇತ್ರದಲ್ಲಿ ಇದ್ದೇವೆ. ಮಧು ಬಂಗಾರಪ್ಪನವರೇ, ಒಬ್ರು ನನಗೂ ಏನು ವಾಕೋವರ್ ಯಾರು ಬಿಡಲ್ಲ, ನಿಮಗೂ ಯಾರು ವಾಕೋವರ್ ಬಿಡೋದಿಲ್ಲ. ಬನ್ನಿ. ಬಿಡಲ್ಲ ಅಂತ ನನಗೆ ಮತ್ತೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಅರ್ಹತೆ ಇಲ್ಲ ಅಂತ. ಪಾಪ ಅಂತ ಒಂದು ಹಿರೇ ಜೀವ ಹೋದಾಗ ಅದ್ರ ಶವ ಸಂಸ್ಕಾರ ಮಾಡಕ್ ಬಿಡ್ಲಿಲ್ಲರಿ ಇವರು. ಶವ ಸಂಸ್ಕಾರ ಮಾಡಕ್ ಬಿಡ್ಲಿಲ್ಲ. ಎಂತ ಬ್ಯಾಕ್ ಗ್ರೌಂಡ್ ಆಗಿರ್ತಕ್ಕಂಥವ್ರನ್ನ ನಾನು ದಂಡುಪಾಳ್ಯ ಅಂತ ಕರೆದ್ರೆ ತಪ್ಪಾಗತ್ತೇನ್ರಿ? ದುಂಡುಪಾಳ್ಯ ಯಾವಾಗ ಪರ್ಸನಲ್ ಅಲ್ಲ, ಯಾವಾಗ ನಮ್ಗೆ ಅರ್ಹತೆ ಇಲ್ಲ, ಸಭ್ಯತೆ ಇಲ್ಲ ಅಂತಾರೆ. ಸಭ್ಯತೆ ಅಂದ್ರೆ ಯಾವ್ದು? ಸಭ್ಯತೆ ಅನ್ನೋದು ಯಾವ್ದು? ಸಭ್ಯತೆ ಡೆಫಿನಿಷನ್ ಬೇಕಲ್ಲ. ನಾಗರಿಕತೆ ಅಂದ್ರೆ ಯಾವ್ದು? ಸಂಸ್ಕೃತಿ ಅಂದ್ರೆ ಯಾವ್ದು? ಅದನ್ನ ಹೇಳ್ಬೇಕಲ್ಲ. ಪ್ರಯೋಗ ಮಾಡ್ಬಿಟ್ರೆ ಸಭ್ಯತೆ ಅರ್ಥ ಗೊತ್ತಿರ್ಬೇಕು. ಮಧು ಏನ್ ಹೇಳ್ತೀರಿ? ಒಂದ್ ನಿಮಿಷ. ಅವ್ರಿಗೆ ನಾನ್ ಹೇಳಿದ್ನಲ್ಲ, ಅವ್ರು ಸುಮ್ನೆ ಇದ್ರೆ ಹೇಳ್ಬೋದು, ಬೇರೆಯವ್ರ ಜನರು ಕೇಳಲಿ ಅಲ್ಲ. ಆಮೇಲೆ ಅವರಿಗೂ ಟೈಮ್ ಕೊಡ್ತೀವಿ ಮಾತಾಡೋದಕ್ಕೆ. 7ನೇ ತಾರೀಕು ನಮ್ಮ ತಂದೆಯವ್ರ ಬಗ್ಗೆ ಬಹಳಷ್ಟು ನಾಗಲೆ ಮಾಡಿದ್ದಾರೆ. ಅದ್ರದ್ದು ಪೇಪರ್ ಕಟ್ಟಿಂಗ್ ಇದೆ, ಇವರೇ ಹೇಳಿರ್ತಕ್ಕಂಥದ್ದು. ವಿಡಿಯೋನು ತರಿಸಿದೀನಿ. 1 ನಿಮಿಷ ಐನೂರ್ ಅವರೇ ದಯವಿಟ್ಟು ಸುಮ್ಮನೆ ಇರಬೇಕು. ಅತ್ಯಂತ ಗೌರವದಿಂದ ಮಾತಾಡಿದ್ದೇನೆ. ರಾಜಕಾರಣ ಮಾಡಕ್ ಬಂದಾಗ ರಾಜಕಾರಣವನ್ನ ಮಾತಾಡ್ತೇನೆ. ನಿಮ್ಮ ತಂದೆ ಹೆಸರ ಹತ್ರ ದುರುಪಯೋಗ ಮಾಡಿಕೊಳ್ಬಾರ್ದು. ಭ್ರಷ್ಟಾಚಾರವನ್ನ ಅಲ್ಲ ನೋಡ್ರಿ. ತಂದೆಯವ್ರ ಬಗ್ಗೆ ನಿಮ್ಮ ಮಕ್ಕಳ ಜಾಸ್ತಿ ಗೌರವ ಇಟ್ಕೊಂಡಿದ್ದೇನೆ. ಅವರಿಂದ ಏನು ನಿರೀಕ್ಷೆ ಮಾಡಲಿಲ್ಲ. ಆದ್ರೆ ಅವ್ರ ಬಗ್ಗೆ ಅದೇ ಗೌರವ ಇದೆ ಮಧು ಅವರೇ. ಆದ್ರೆ ರಾಜಕಾರಣದ ಭ್ರಷ್ಟಾಚಾರದ ಮಾತಾಡಕ್ ಹೋದಾಗ ಆ ಬಾಲ್ ವಾಪಸ್ ಬರುತ್ತೆ ಅನ್ನೋದು ಎಚ್ಚರ ಇರಬೇಕು. ಭ್ರಷ್ಟಾಚಾರದ ಬಾಲ್ ನೀವು ಬಿಸಾಕ್ದಾಗ ವಾಪಸ್ ರಿಬೌಂಡ್ ಆಗಿ ಹಿಡ್ಕೋಬೇಕಲ್ಲ ಅದನ್ನ. ಇಲ್ಲ, ರಿಬೌಂಡ್ ಆಗಿ ನಿಮಗೆ ಬಿದ್ದಿರೋದು ಅದನ್ನ ನನಗೆ ಬೀಳೋದಿಲ್ರಿ ಮಧು ಬಂಗಾರಪ್ಪನವರೇ. ಅದ್ರ ಫಲಾನುಭವಿಗಳು ನೀವು, ನಿಮಗೆ ಬೀಳುತ್ತೆ, ನನಗೆ ಯಾಕ್ರಿ ಬೀಳುತ್ತೆ? ಫಲಾನುಭವಿಗಳು ಜೈಲಿಗೆ ಹೋಗಿ ಬಂದಿರೋದು ನೋಡಿದ್ದೀನಿ ನಾನು. ಓಕೆನೆ. Okay, thank you for having us here. ಏನಂತೀರಿ ಮಧು ಅವರೇ? ಅಲ್ಲ, ಏನ್ ಅವ್ರು ಸುಮ್ಮನೆ ಇದ್ರೆ ಮಾತಾಡ್ಬೋದು ರಂಗನಾಥ್ ಅವರೇ. ಹೇಳ್ತೇನೆ, ನಿಮ್ಮ ವಿವರಣೆ ಕೊಡಿ. ಅಟ್ಯಾಕ್ ಮಾಡ್ತಾರೆ, ವಾಪಸ್ ಬರ್ತದೆ ಬಾಲ್. ಸ್ಟಾರ್ಟ್ ಆಯ್ತು ಅವ್ರದ್ದು. ಓಕೆ ಅಲ್ಲ ಹೇಳಿ. ಅವ್ರು ಸುಮ್ಮನೆ ಇದ್ರೆ ಹೇಳ್ಬೋದು. ಅಲ್ಲ ಸುಮ್ಮನೆ ಹೇಳಿ. ಐನೂರು ಮಂಜುನಾಥ್ ಅವರು ನಮ್ಮ ತಂದೆಯವ್ರ ಬಗ್ಗೆ ಅಷ್ಟೊಂದು ಮಾತಾಡಿರೋದು ಕಾಪಿ ಇದೆ. ನಿಮ್ಗೂ ಕಳ್ಸಿಕೊಡ್ತೀನಿ, ಅವ್ರಿಗೂ ಕಳ್ಸಿಕೊಡ್ತೀನಿ. ಮೊನ್ನೆ ಹೇಳಿದ್ದಾರೆ ಭ್ರಷ್ಟಾಚಾರದ ಅಧಿಪತಿ ಅಂತ ಹೇಳಿ. ಅದು ಅಧಿಪತಿ ನಮ್ಮಪ್ಪವ್ರಲ್ಲ. ಯಾಕಂದ್ರೆ ನಿರಪರಾಧಿ ಅಂತಕ್ಕಂಥ ಪ್ರೂವ್ ಆಗಿರ್ತಕ್ಕಂಥ ಅವ್ರ ಹಣೆ ಬರ್ಕೊಳ್ಳಿ ಅದನ್ನ. ಯಾಕಂದ್ರೆ ಅದನ್ನ ಸನ್ಮಾನ್ಯ ದೇವರಂತ ಇರ್ತಕ್ಕಂಥ ಜಡ್ಜ್ ಹೇಳಿರ್ತಕ್ಕಂಥದ್ದು. ಆಶ್ರಯ ಕೇಸ್ ಏನಾಯ್ತು ಹೇಳಿ. ಆಶ್ರಯ ದುಡ್ಡಿನ ರಿಕವರಿ ಆಗಿಲ್ಲ ಸರ್ಕಾರಕ್ಕೆ 2 ಕೋಟಿ. ಆಶ್ರಯದ ಬಗ್ಗೆನೂ ಮಾತಾಡಿ. ಬಾಯಿ ಮುಚ್ಚಿಕೊಳ್ಳಕ್ಕಾಗೋದಿಲ್ಲ. ಪದನೇ ವಾಪಸ್ ಹೋಗಬೇಕಾದ್ರೆ ಬಾಯಿ ಮುಚ್ಚಿಕೊಳ್ಳಲ್ಲ. ಆಶ್ರಯದ ಏನಾಗಿದೆ ಹೇಳಿ. ಬಡವರ ಹೆಸರಿಗೆ ಎಷ್ಟು ದುಡ್ಡು ಹೋಯ್ತು ಹೇಳಿ. ಶಿವಮೊಗ್ಗ ಜಿಲ್ಲೆಯೊಳಗೆ ಕಾಗೋಡು ತಿಮ್ಮಪ್ಪನವ್ರ ಮೇಲೆ ಆಪಾದನೆ ಬಂದು ಅವ್ರ ಮೇಲೆ ಏನಾಯ್ತು ಹೇಳಿ.
ಇವತ್ತು ಕೇಸ್ ಅಕ್ವಿಟ್ ಆಗಿದೆ, ಬಾಕಿಯವ್ರದ್ದು ಕೇಸ್ ಅಕ್ವಿಟ್ ಆಗೋ ತನಕ ಭ್ರಷ್ಟಾಚಾರಿಗಳು ಅಂತ ಕರಿಬಾರ್ದು. ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ಕೆ ಹೇಳ್ತೀರಾ? ಬೇರೆಯವ್ರದ್ದು ಕೇಸ್ ಮುಗಿಯೋವರೆಗೂ ಭ್ರಷ್ಟಾಚಾರಿಗಳನ್ನು ಮಾತಾಡಬಾರ್ದು. ಇವತ್ತು ನಿಮ್ ತಂದೆ ಮೇಲೆ ಆಪಾದನೆ ಆಯ್ತು, ಇವತ್ತು ಬೇರೆ ಮೇಲೆ ಆಪಾದನೆ ಇದೆ, ಅಕ್ವಿಟ್ ಆಗೋಲ್ಲ ಕಾಯ್ರಿ. ಒಂದ್ ನಿಮಿಷ ಇದ್ರಿ, ನಮ್ ತಂದೆಯವ್ರ ಅಕ್ವಿಟ್ ಅಲ್ಲಿ ಆಗದೆ ಇರತಕ್ಕಂತ ಸಂದರ್ಭದಲ್ಲೂ ಸಹ ನೀವು ಬಾಯಿ ಬಿಚ್ಚಿಟ್ಟು ಬಿಟ್ಟಿರೋದು ಗೊತ್ತಿದೆ ನನಗೆ. ಮತ್ತೆ ಆಶ್ರಯನೇ ಶುರು ಮಾಡಿರೋದು ನಮ್ ತಂದೆಯವರು, ಅದನ್ನ ನೆನೆಸ್ಕೊಳಕ್ ಆಗ್ತಾ ಇಲ್ಲ. ಏನಾಯ್ತು? ದುಡ್ಡೇನಾಯ್ತು? ಶಿವಮೊಗ್ಗ ಜಿಲ್ಲೆ ದುಡ್ಡೇನಾಯ್ತು? ಒಬ್ಬ ಬಡವರಿಗೆ ಕೊಟ್ರ ಕೋಟಿ ಗಟ್ಟಲೆ ದುಡ್ಡು ಹೋಯ್ತಲ್ರಿ, ಆನ್ ರೆಕಾರ್ಡ್ ಕೇಸ್ ಬುಕ್ ಆಯ್ತಲ್ರಿ. ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ಆಕ್ಷನ್ ತಗೊಂಡ್ರು. ವಿ ನೋಸ್ ದಿ ಹಿಸ್ಟ್ರಿ. ಗೊತ್ತಿದೆ, ಏನು ಹೇಳ್ಬೇಡಿ. ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ಕೆ ಹೇಳಿ. ಬಾಯಿ ಮುಚ್ಕೊಳ್ಳೋದು ಯಾರ್ರಿ? ನೀವು ಯಾರ್ರಿ ನನಗೆ ಹೇಳಕ್ಕೆ? ಬಾಯಿ ಮುಚ್ಕೊಳ್ಳಕ್ಕೆ ನೀವು ಬಾಯಿ ಮುಚ್ಚಿದ್ರೆ ಬಾಯಿ ಮುಚ್ಚದೆ. ತಾವೇನಾದ್ರು ಭೂತದ ಬಾಯಿಲ್ಲ ಭಗವದ್ಗೀತೆ ಅನ್ನೋ ತರ ಭ್ರಷ್ಟಾಚಾರದ ಇದರೊಳಗೆ ಬಂದಂತ ಫಲಾನುಭವಿಗಳು ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ರೆ ಕೂತ್ಕೊಂಡು ಕೇಳಕ್ ಆಗೋಲ್ಲ ಮಧು ಅವರೇ. ಅಲ್ಲ ಮಧು ಇಲ್ಲಿ ಎದ್ದಿರುವಂತ ಪ್ರಶ್ನೆ ಏನು ಅಂತಂದ್ರೆ, ರಾಜಕಾರಣಿಗಳು ಮಾತಾಡುವಂತ ಸಂದರ್ಭದಲ್ಲಿ ಏನೇನೋ ಮಾತಾಡುವಂತದ್ದು, ಯಾರ್ಯಾರು ಹೇಳ್ತಾರಂತದ್ದು. ಒಂದ್ ನಿಮಿಷ, ಬೇರೆಯವ್ರಿಗೆ ಮಾತಾಡಕ್ ಬಿಟ್ರೆ ತಾನೇ ಇವರು. ಹೇಳಿ ಮುಂದುವರಿಸಿ. ಇಲ್ಲ, ಅವ್ರು ನೀವು ಗ್ಯಾರಂಟಿ ಕೊಡ್ತೀರಾ ಅವ್ರು ಮಾತಾಡಲ್ಲ ಅಂತ? ಅಲ್ಲ ಹೇಳಿ ಸರ್, ಹೇಳಿ ಮುಂದುವರಿಸಿ. ಅಲ್ಲ, ನೀವು ಗ್ಯಾರಂಟಿ ಕೊಡ್ತೀರಾ ಹೇಳಿ, ಯಾಕಂದ್ರೆ ಅವ್ರ ಮೇಲಂತೂ ನಂಬಿಕೆ ವಿಶ್ವಾಸ ಇಲ್ಲ ತಗೊಳ್ಳಿ ನನಗೆ. ಅಲ್ಲ ನಾನು ಹೇಳ್ತಿರೋದು ಮಧು, ಅವ್ರನ್ನ ಸುಮ್ಮನಿರಿ ಅನ್ಬೋದು ವಿನಃ ಅವ್ರನ್ನ ಬಾಯಿ ಮುಚ್ಚಕ್ಕಾಗಲ್ಲ ನಾನು. ಸುಮ್ಮನಿರಲ್ಲ ಅಂದ್ರೆ ನಾವು ಮುಂದುವರಿಸಿ. ನೀವು ಮಾತಾಡ್ತಾ ಇದ್ದೀರಿ, ಮುಂದುವರಿಸಿ ಅಂತ. ಇಲ್ಲ, ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಿದ್ರೆ ಜೊತೆಗೆ ನನ್ನನ್ನು ಸೇರಿಸ್ತಾರ, ಆ ಗ್ಯಾಂಗಿಗೆ ನಾ ಸೇರ್ತಕ್ಕಂಥವ್ನ ಅಲ್ಲ. ನೀವು ಸ್ಟ್ಯಾಂಡರ್ಡ್ ಬಹಳ ದೊಡ್ಡದು. ನಿಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ಇಡೀ ರಾಜ್ಯ ನೋಡಿದೆ. ನಿಮ್ಮ ಸ್ಟ್ಯಾಂಡರ್ಡ್ ಏನ್ರಿ? ಜನ್ಮ ಕೊಟ್ಟ ತಂದೆ ವಿಚಾರದಲ್ಲಿ ನಡ್ಕೊಂಡಿದೆ ಇಡೀ ರಾಜ್ಯ ನೋಡಿದೆ ನಿಮ್ಮ ಸ್ಟ್ಯಾಂಡರ್ಡ್. ನೀವು ಎಷ್ಟು ಕೆಳಮಟ್ಟದ ಸ್ಟ್ಯಾಂಡರ್ಡ್ ಅಂತೇಳಿ ಪಾಪ ಆ ಹಿರಿಯ ಜೀವ ತೀರಿಕೊಂಡಾಗ ನಡ್ಕೊಂಡ ನಿಮ್ಮ ಸ್ಟ್ಯಾಂಡರ್ಡ್ ನ ಇಡೀ ರಾಜ್ಯ ನೋಡಿದೆ. ಇಲ್ಲ ಹೆಂಗ್ ಆತ್ಮಶಾಂತಿ ಸಿಗ್ಬೇಕು, ಆತರ ಎಲ್ಲ ಅವ್ರದ್ದೆಲ್ಲ ಮಾತಾಡೋದು ಬೇಡ ನಾವು. ವಿಷಯ ಬಂದಾಗ ಮಾತಾಡ್ಬೇಕಾಗುತ್ತೆ. ಅವ್ರು ಹೇಳಿದ್ ಕೇಳಿದ್ರೆ ಶಿವಮೊಗ್ಗದ ವಿಚಾರವನ್ನು ಶಿವಮೊಗ್ಗಕ್ಕೆ ಇಟ್ಕೊಂಡ್ಬಿಡಿ ದಯವಿಟ್ಟು. ಶಿವಮೊಗ್ಗದನ್ನೆಲ್ಲ ಕರಿತಾ ಇದ್ದೀರಾ? ಶಿವಮೊಗ್ಗದ ಬರಿತ ಮಾತಾಡ್ತೀವಿ. ಅಲ್ಲ ಜ್ಯೋತಿ ಅವ್ರು ಹೇಳಿದಂತ ಮಾತು ಶಿವಮೊಗ್ಗದ ಸಭೆ ಬಗ್ಗೆ ತಾವು ಮಾತಾಡ್ತಿರೋದು. ಜ್ಯೋತಿ ರೆಡ್ಡಿ ಆಗ್ಲಿ, ಈ ಶಿವಮೊಗ್ಗದ ಸಭೆ, ಶಿವಮೊಗ್ಗದ ನನ್ನ ಪ್ರೆಸ್ ಮೀಟ್ ಬಗ್ಗೆನೇ ಮಾತಾಡ್ತಿರೋದು. ಏನ್ ಬೆಂಗಳೂರು ಬಂದು ಶಿವಮೊಗ್ಗದಲ್ಲಿ ಹೆಣ್ಮಕ್ಳ ಬಗ್ಗೆ ಅವ್ಯಾಚವಾಗಿ ಮಾತಾಡಿದ್ರಿ. ಒಂದು ಸಣ್ಣ ಕಾಮೆಂಟ್, ಗಂಡು ಪಾಳಿದ ಕ್ವೀನ್ ಅಂದ್ರೆ ಅವಮಾನ ಆಗುತ್ತೆ. ಹೇಳಿದ್ ಕ್ವೀನ್ ಅಂತ, ಏನ್ ಸರ್ವೆಂಟ್ ಅಂತಲ್ಲ. ಆದ್ರೆ ಅದು ಅವಮಾನ ಆಗುತ್ತೆ, ಬಾಕಿ ಯಾವುದು ಅವಮಾನ ಆಗಲ್ಲ. ಶಿವಮೊಗ್ಗದ ವಿಷಯ ಜ್ಯೋತಿ ರೆಡ್ಡಿ ಅವರೇ, ಶಿವಮೊಗ್ಗದಲ್ಲಿ ನೀವು ಮಾಡಿದ ಅನಾಹುತದ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಅಗೌರವವಾಗಿ ಮಾತಾಡಿದ್ರ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಮಂಜುನಾಥ್ ಅವರೇ, ನೀವು ಪೇಷನ್ಸ್ ಇಂದ ಕೇಳ್ತಿಲ್ಲ. ನಿಮ್ಮ ಸಿನಿಮಾ ನಟಿದು ಮಾತ್ರ ಗೌರವ, ಬಾಕಿ ಹೆಣ್ಣು ಸಿನಿಮಾ ನಟಿಗೆ ಮಾತ್ರ ಎಕ್ಸ್ಟ್ರಾ ಗೌರವ. ರೆಫರ್ ಒಂಥರ ವ್ಯಂಗ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಏನು ಮಾತಾಡಲಿಲ್ಲ. ಈಗೇನ್ ಮಾತಾಡ್ತೀರಾ? ಸೌಜನ್ಯ ಬಗ್ಗೆ ಮಾತಾಡಿದಾಗ ಅವಾಗ ಎಲ್ಲೋಗಿತ್ತು ಹೆಣ್ತನ? ಅಲ್ಲೂ ಇರ್ಬೇಕಿತ್ತಲ್ಲ. ನನ್ನ ಇದು ನಿಮ್ಗೆ ಅರ್ಥ ಆಗುತ್ತೆ, ಭಾವನೆ ನಿಮ್ಗೆ ಅರ್ಥ ಆಗುತ್ತೆ. ನಾನ್ ಹೇಳ್ತಿರೋದು ಪದೇ ಪದೇ ಸಿನಿಮಾ ನಟಿ ಬಗ್ಗೆ ಮಾತಾಡಿದ್ರೆ ನಿಮ್ ಕೋಪ ಬಂದಿದೆ, ಸಿನಿಮಾ ನಟಿ ಬಗ್ಗೆ ಮಾತಾಡಿದ್ರೆ ಕೋಪ ಬಂದಿದೆ. ನಾನು ಹೇಳ್ತಿದ್ದೀನಪ್ಪ, ಕೇಳಿ. ನೀವು ಮಾತಾಡಿದ್ರೆ ನಿಮ್ಗೆ ಕೋಪ ಬರುತ್ತೆ ಅಂತಿದ್ದೀರಲ್ವಾ? ನಾನು ಸಿನಿಮಾ ನಟಿ, ಶೋಭಾ ಕರಂದ್ಲಾಜೆ ಪೊಲಿಟಿಷಿಯನ್, ಇನ್ನೊಬ್ಬ ಅಫಿಷಿಯಲ್ ಅನ್ನೋ ವಿಧದಲ್ಲಿ ಮಾತಾಡ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಫೀಲ್ಡ್ ಅಲ್ಲಿ ಇದ್ರೋ ಹೆಣ್ಣು ಮಕ್ಕಳ ಬಗ್ಗೆ ಮಹನೀಯರು ಮಾತಾಡಿದ್ರೆ ತಪ್ಪು ಅನ್ನೋದು ಮೊದಲನೇ ನಾನು ಕಂಡಮ್ ಮಾಡಿದ್ದೀನಿ ಗೌರೀಶ್ ಮುಂದೆ. ಬೇಕಾದ್ರೆ ಕೇಳಿ, ನೀವು ಬಂದಿರಲಿಲ್ಲ ಅಂತ ಆ ಟೈಮಲ್ಲಿ. ಯಾರೇ ಆಗಲಿ, ಯಾವ ಫೀಲ್ಡಲ್ಲಿರೋ ಹೆಣ್ಣು ಮಕ್ಕಳೇ ಆಗಲಿ, ಮಾತಾಡೋದು ಸರಿ ಇಲ್ಲ. ಅದನ್ನು ನಾನು ಇವತ್ತು ಒಪ್ತೀನಿ, ಈಗಲೂ ಒಪ್ತೀನಿ. ನಾನು ಸಭ್ಯತೆ ತೋರಿಸ್ತಾರಾ? ನಿಮ್ಗೇನ್ ಗೊತ್ತು? ನಮ್ಮ ಪಕ್ಷದ ಫೋರಂ ಅಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ನಾವು ಯಾರೇ ಮಾತಾಡಿದ್ದು ತಪ್ಪು ಅನ್ನೋದು ನಮ್ಮ ಪಕ್ಷದ ಫೋರಂ ಅಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ಅದ್ರ ಬಗ್ಗೆ ಇವ್ರಿಗೆ ನಾವು ಹೇಳ್ಬೇಕಾಗಿಲ್ಲ. ಒಂದು. ಎರಡನೇದು, ಪದೇ ಪದೇ ಹೆಣ್ಣು ಮಗಳು ಸಿನಿಮಾ ನಟಿ ಬಗ್ಗೆ ಮಾತಾಡಿದ್ದಕ್ಕೆ ಇಷ್ಟು ಕೋಪ, ನಿಮ್ಗೆ ಸಿನಿಮಾ ನಟಿ ಬಗ್ಗೆ ಮಾತಾಡಿಕ್ಕೆ ಇಷ್ಟು ಕೋಪ ಅಂತ ಹೇಳ್ತಿದ್ದೀರಾ. ಸಿನಿಮಾ ನಟಿಯರನ್ನು ಸಹ
ಗೌರವದಿಂದ ಬಾಳುವಂಥ ವ್ಯಕ್ತಿಗಳೇ. ಅವರು ತಮ್ಮ ಸಿನಿಮಾ ಜೀವನಕ್ಕೆ ಮಾಡ್ತಾ ಏನು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ರು ಅದನ್ನ ನೋಡಿ ನಾವು ನಮ್ಮ ಪಕ್ಷಕ್ಕೆ ಬಾಮ್ಮ ಅಂತ ಕರ್ಕೊಂಡು ಬಂದಿದ್ದು ನಿಜ. ಅವರು ಪಕ್ಷದಲ್ಲಿ ಬಂದು ತನ್ನದೇ ಆದಂತ ರೀತಿಯಲ್ಲಿ ರಾಜಕೀಯವಾದಂತ ಸೇವೆ ಮಾತಾಡಕ್ಕೆ ಬಿಡ್ತಿದ್ರೆ ಮಾಡ್ತಿರೋದು ನಿಜ. ಅದನ್ನ ನೀವು ಸಿನಿಮಾ ನಟಿಯರನ್ನ ಮಾತಾಡಿದ್ರೇನೆ ಇಷ್ಟು ಕೋಪ ಬಂದ್ರೆ ಬಂದಿದೆ. ನಾನೀಗ ಕೇಳಿದಾಗ ಬಂದಿದೆ. ನಿಮಗೆ ಶೋಭಾ ಕರಂದ್ಲಾಜೆ ತುಂಬಾ ದಿನ ಜ್ಞಾಪಕ ಬಂದಿದ್ದಾರೆ. ಶೋಭಾ ಕರಂದ್ಲಾಜೆ ಪಾಪ ನೊಂದ್ಕೊಂಡಿರೋ ಅಂತ ಹೆಣ್ಮಗಳ ಬಗ್ಗೆ ಈಗ ಜ್ಞಾಪಕ ಬಂದಿದೆ. ಈ ಚರ್ಚೆಗೋಸ್ಕರ ಎಲ್ಲ ಸಿನಿಮಾದವ್ರನ್ನು ತರೋಣವಾ? ರಾಜಕೀಯ ಚರ್ಚೆ ತರೋದು ಅಂತಂದ್ರೆ ಎಲ್ಲಿಗೆ ತಗೊಂಡು ಹೋಗ್ಬೇಕು ನೀವು ಚರ್ಚೆ? ಎಲ್ಲಿ ಬೇಕಾದ್ರೆ ತಗೊಂಡು ಹೋಗೋಣ. ಬೇರೆಯವರ ವ್ಯಕ್ತಿಗತ ಮಾತಾಡಿದ್ರೆ ಬೇರೆಯವ್ರದ್ದು ಗೊತ್ತಿದೆ. ವ್ಯಕ್ತಿಗತ ಮಾತಾಡ್ಲಿಲ್ಲ, ಅದನ್ನು ತರಬೇಕಾ? ನೀವು ಹೇಗೂ ಕೊಟ್ಟಿದ್ದಾರೆ ಸುವರ್ಣ ಟಿವಿ ಅವರೀಗ. ಆಯ್ತು, ಬೇರೆಯವ್ರದ್ದು ಹಂಗಾರೆ ವ್ಯಕ್ತಿಗತ ಜೀವನಕ್ಕೆ ಬರೋಣ. ನೋಡ್ತಿದ್ದಾರೆ. ವೈಭವೀಕರಣ ಮಾಡಬೇಡಿ ದಯವಿಟ್ಟು. ನಾನು ಹೇಳಿರುವಂತದ್ದು ಇಷ್ಟೇ, ಯಾವ ಪಕ್ಷದಲ್ಲಿ ಯಾರೇ ಮಹನೀಯರು ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಅದಕ್ಕೆ ಈಗಲೂ ಬದ್ಧಾಗಿದ್ದೀನಿ, ನಾನು ಈಗಲೂ ಬದ್ಧಾಗಿದ್ದೀನಿ. ಅವಳಿಗೆ ಕನ್ನಡ ಮಾತಾಡೋಕ್ಕೂ ಸರಿಯಾಗಿ ಬರದೇ ಇರುವಂತ ಪರಿಸ್ಥಿತಿಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ತಪ್ಪು ಒಪ್ಪುಗಳು ಮಾತಾಡಿರಬಹುದು. ಅವಳ ಮನಸ್ಸಿಗೆ ನೋವಾಗಿರುವಂಥದ್ದು ಅವಳು ಹೇಳಿದ್ದಾಳೆ. ನೋವಾಗಿರುವಂಥದ್ದು ಏನು, ದಂಡುಪಾಳ್ಯ ಕ್ವೀನ್ ಅಂತ ಅಂದಿದ್ದಾರೆ ನನ್ನನ್ನು. ಆ ಮೂವಿನಲ್ಲಿ ಶಿ ಇಸ್ ನಾಟ್ ಎ ಕ್ವೀನ್. ಮೇಡಮ್ ಪ್ಲೀಸ್ ವೇರ್ ಯುವರ್ ಮೈಕ್ ಪ್ಲೀಸ್. ಅದು ತಪ್ಪು. ನಾನು ಹೇಳಿದೆ ಮಂಜುನಾಥ್ ಅವರೇ, that word is not a perfect. Please ಅರ್ಥ ಮಾಡ್ಕೊಳ್ಳಿ. ಮೇಡಮ್ ಹೇಳಿ. ಮೈಕ್ ಇಟ್ಕೊಂಡು ಹೇಳಿ. ಅಂದರೆ ಇಫ್ ಐ ಆಮ್ ಅನ್ ಆ್ಯಕ್ಟರ್, ನಾನು ಒಂದು ಅಭಿನೇತ್ರಿ ಆಗಿದ್ದೀನಿ, ಒಂದು ಪಕ್ಷದಲ್ಲಿ ನಾನು ಒಂದು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂದರೆ ಮೈ question was only that why he has to say, see, it is your interpretation, correct? What people will interpret, what other people will interpret, you tell me that. You said Dandupalya queen na itkondu ee Shimmagadalli ಪಾದಯಾತ್ರೆ or whatever, you know, ee pakshana ಬೆಳಿಬೇಕು ಅಂತ. No, that is wrong. This is what I objected to, you know. ನನಗೆ ಆ ಅಬ್ಜೆಕ್ಷನ್ ಇತ್ತು. ಯಾಕೆ ಅಂದ್ರೆ ಇನ್ನೊಂದ್ಸರಿ ಹಾಕಿಸ್ಕೊಂಡು ಜ್ಯೋತಿ ರೆಡ್ಡಿ ಹತ್ರ ನನ್ನ ಕಾಮೆಂಟ್ ಕೇಳಿ, ಸುಮ್ಮನೆ ಇಂಟರ್ಪ್ರಿಟೇಷನ್ ಮಾಡಬೇಡಿ. ನನ್ನ ಕಾಮೆಂಟ್ ಅಗೈನ್ ಕೇಳಿ. ಕನ್ನಡ ಬರೋದಿಲ್ಲ ಅಂತ ಹೇಗೂ ಒಪ್ಕೊಂಡಿದ್ದೀರಾ? ಅರ್ಥ ಆಗಂಗೆ ಟ್ರಾನ್ಸ್ಲೇಟ್ ಇಟ್ಕೊಳ್ಳಿ. ನಿಮಗೆ ಹಂಗೆ ಹೇಳಿದ್ದೀನ, ಇನ್ನೊಂದ್ಸರಿ ಹಾಕಿ ಕೇಳಿ. ಸುಮ್ಮನೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಬಾರ್ದು. ಅಗೈನ್ ಕೇಳಿ. ಅದನ್ನ ಇಟ್ಕೊಂಡು ಬೆಳೆಸ್ತಾ ಇದ್ದೀನಿ ಅಂತ ಹೇಳ್ತೀವಾ? ದಂಡುಪಾಳ್ಯದ ಗ್ಯಾಂಗ್ ಕರೆಕ್ಟ್ ಆಗಿ ಹೀರೋಯಿನ್ ಬಂದಿದ್ದಾರೆ ಅಂತ ಹೇಳಿದೀನಿ. ಅದು ಇಟ್ಕೊಂಡು ರಾಜಕಾರಣ ಮಾಡಬೇಕಾದ್ರೆ ಅವಶ್ಯಕತೆ ನಮ್ಮ ಪಕ್ಷಕ್ಕಿಲ್ಲ. ಅಲ್ಲ, ನಾನು ಅದನ್ನ ಹೇಳಿಲ್ಲ. ದಟ್ ಇಸ್ ಅವರ್ ಪಾಯಿಂಟ್. ನೀವು ಇಟ್ಕೊಂಡು ರಾಜಕಾರಣ ಮಾಡ್ತೀರಾ? ನಮ್ಮ ರಾಜ್ಯಾಧ್ಯಕ್ಷರಿಗೆ ಇನ್ನೊಂದ್ಸಲ ಭೇಟಿ ಕೇಳ್ತೀರಾ? ಅವ್ರು ಬೇಕಾದ್ರೆ ಬೇಡ.